ಸರ್ಕಾರಕ್ಕೆ 8 ವರ್ಷ ಆಯ್ತು ಅವರು ಶಾಸಕರಾಗಿ, 8 ವರ್ಷ ಆಗ್ತದೆ ನಾಳೆ. 8 ವರ್ಷ ಆಗ್ತಾ ಇದ್ರು ಕೂಡ ಕೆರೆಗಳಿವೆ. ನೀವೆಲ್ಲರೂ ಇವತ್ತು ಮಾಧ್ಯಮದ ಮುಂದೆ ಹೇಳೋಕ್ಕೆ ನಾನು ಬಯಸ್ತೇನೆ, ಇಷ್ಟು ಕೆರೆಗಳಿದ್ರು 100 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. 100 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. 100 ಕೋಟಿ ರೂಪಾಯಿ ಹಣ ಖರ್ಚಾದರೂ ಒಂದೇ ಒಂದು ಕೆರೆಗೆ ಒಂದು ಹನಿ ನೀರನ್ನು ಬಿದ್ದಿಲ್ಲ. ಕೆರೆಗಳಿಗೆ ನೀರು ತುಂಬತಕ್ಕಂಥ ಯೋಜನೆ ಮಾಡಿವೆ ಅಂತ ಹೇಳ್ತಾರೆ, ಒಂದು ಕೆರೆಗೂ ಒಂದು ಹನಿ ನೀರು ಬಿದ್ದಿಲ್ಲ. ಆದರೆ 100 ಕೋಟಿ ಹಣ ಖರ್ಚಾಗಿದಂತ ನಿಂತಿಲ್ಲ. ಇದು ನಮ್ಮ ತಾಲೂಕಿನ ಬಹುದೊಡ್ಡ ದುರ್ದೈವ. ನೈಸರ್ಗಿಕ ಸಂಪನ್ಮೂಲ ಇದ್ರೂ ಕೂಡ ಅದನ್ನು ಬಳಕೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಶಾಸಕರಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ಇದೆ. ಅದಕ್ಕೆ ಬಂದಂಥ ಹಣವನ್ನು ಲೂಟಿ ಆಗ್ತದೆ, ಅದಕ್ಕೆ ಖರ್ಚಾಗ್ತದೆ, ದುರುಪಯೋಗ ಆಗ್ತದೆ. ಎಷ್ಟರ ಮಟ್ಟಿಗೆ ಅಫಜಲ್ಪುರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂದರೆ, ಎಲ್ಲ ಇಲಾಖೆಗಳಲ್ಲಿ ಸರ್ಕಾರದಿಂದ ಬಂದ ಯೋಜನೆಗಳನ್ನು ಸಮರ್ಪಕವಾಗಿ ಯಾರಿಗೆ ಫಲಾನುಭವಿಗಳು ಮುಟ್ಟಬೇಕಾಗಿತ್ತು, ಏನು ಅಭಿವೃದ್ಧಿ ಆಗಬೇಕಾಗಿತ್ತು ಅದೆಲ್ಲವನ್ನು ಅಭಿವೃದ್ಧಿ ಆಗದೆ ಅವರೊಂದಿಷ್ಟು ಜನ ಕಾಂಟ್ರಾಕ್ಟರ್ಗಳನ್ನು ಇಟ್ಕೊಂಡು, ಅವ್ರದ್ದು ಒಂದಿಷ್ಟು ಏಜೆನ್ಸಿಗಳನ್ನು ಇಟ್ಕೊಂಡು ಅದರ ಮುಖಾಂತರ ತಾಲೂಕಿಗೆ ಬಂದಂಥ ಹಣವನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಲೂಟಿ ಮಾಡ್ಕೊಳ್ತಕ್ಕಂಥದ್ದು. ಅದರ ಜೊತೆಗೆ ಇವೆಲ್ಲವನ್ನು ಅವರು ಮಾಡಿ ಇವತ್ತು ಅಕ್ರಮವಾದ ಆಸ್ತಿ ಮಾಡೋದ್ರ ಜೊತೆಗೆ ಬೇನಾಮಿ ಆಸ್ತಿಗಳನ್ನು ಸೃಷ್ಟಿ ಮಾಡಿಕೊಂಡು ಇವತ್ತು ಅಪ್ಪ ಮಕ್ಕಳು ಈ ತಾಲೂಕವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ನನಗನ್ನಿಸ್ತದೆ ಅವ್ರ ಮೇಲೆ ಸರಿಯಾದ ತನಿಖೆ ಆದರೆ ಇಬ್ಬರು ಜೈಲಿಗೆ ಹೋಗ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ 8 ವರ್ಷಗಳಿಂದ ಇದೇ ಪರಿಸ್ಥಿತಿಯನ್ನು ನಡೆದಿದೆ. ಹಾಗಾಗಿ ಈ ಕ್ಷೇತ್ರದ ಜನ ಎಚ್ಚೆತ್ತುಕೊಂಡು ಇದನ್ನು ಪ್ರಶ್ನಿಸುವಂಥದ್ದಾಗಬೇಕು. ಭವಿಷ್ಯದಲ್ಲಿ ಅಫಜಲ್ಪುರ ಕ್ಷೇತ್ರದ ಅಭಿವೃದ್ಧಿಗೆ ನಾವೆಲ್ಲರೂ ಪೂರಕವಾಗಿ ಕೆಲಸವನ್ನು ಮಾಡಬೇಕಾಗಿದೆ. ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಇವತ್ತು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ.